ವೆಲ್ಕಮ್ ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತೇನಪ್ಪ ಅಂದರೆ, ನಾನು ಓದ್ ವ್ಲಾಗಲ್ಲಿ ಆಗಲೇ ಹೇಳಿದೆ ಅಲ್ವಾ, ಡಿಟಾಕ್ಸ್ ಡ್ರಿಂಕ್ ರೆಸಿಪಿನ ಹಾಕ್ತೀನಿ ಅಂತ. ನಾನು ಅವತ್ತು ಸೌತೆಕಾಯಿನ ಬಳಸ್ಕೊಂಡು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡಿದ್ದೆ. ಇವತ್ತು ನಾನು ಏನು ಬಳಸ್ಕೊತಿದ್ದೀನಿ ಅಂದರೆ, ಮೆಂತ್ಯನ ಬಳಸ್ಕೊಂಡು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೋತೀನಿ. ಮತ್ತು ಇನ್ನೊಂದೇನೆಂದರೆ, ಮೆಂತ್ಯ ಬಾಡಿಗೆ ತುಂಬ ಕೋಲ್ಡು, ಅದು ತುಂಬ ಹೆಲ್ತಿ ಕೂಡ. ಅದಕ್ಕೆ ಇವತ್ತು ನಾನು ಮೆಂತ್ಯನ ಬಳಸ್ಕೊಂಡು ಡಿಟಾಕ್ಸ್ ಡ್ರಿಂಕ್ನ ಮಾಡ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನೀಗ. ಫಸ್ಟಿಗೆ ನಾನು 2 ಗ್ಲಾಸ್ ಮಾಡ್ಕೋತಿದ್ದೀನಿ ಅಲ್ವಾ, ಅದಕ್ಕೆ ನಾನು 2 ಗ್ಲಾಸ್ ಅಷ್ಟನ್ನ ನೀರನ್ನ ಹಾಕೊಂಡಿದ್ದೀನಿ. ನಿಮ್ಗೆ ಏನಾದ್ರು 1 ಗ್ಲಾಸ್ ಮಾಡ್ಕೋತೀನಿ ಅಂದರೆ 1 ಗ್ಲಾಸ್ನ ನೀರನ್ನ ಹಾಕ್ಕೊಳ್ಳಿ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ. ನೀರು ಕುದ್ದಿದ್ದಾದಮೇಲೆ ನೋಡಿ, ನಾನಿಲ್ಲಿ ಒಂದು 2 ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು 3 ಪುದೀನ ಎಲೆ, ಒಂದು 2 ಇಂಚಷ್ಟು ಶುಂಠಿ ಮತ್ತು 4 ಮೆಣಸು, ಸ್ವಲ್ಪ ಜೀರಿಗೆ. ಇಷ್ಟೂ ನಾವು ಫುಲ್ ಕಲರೆಲ್ಲ ಬಿಟ್ಕೋಬೇಕು. ಮೆಂತ್ಯ ಅಲ್ಲಿವರೆಗೂ ಕುದಿಸ್ಕೋಬೇಕು. ನಾನಿವಾಗ ತೋರಿಸ್ತೀನಿ ನಿಮಗೆ ಎಷ್ಟು ಕುದಿಸ್ಕೋಬೇಕು ಅಂತ. ಇವಾಗ ಇದನ್ನು ಒಂದು 5 ಮಿನಿಟ್ಸ್ ಕುದಿಸ್ಕೋಬೇಕು. ಕಲರ್ ಬಿಟ್ಕೊಳ್ಳುತ್ತೆ, ಗೊತ್ತಾಗುತ್ತೆ ನಿಮಗೆ. ತೋರಿಸ್ತೀನಿ ರೀ ಹೇಗೆ ಕಲರ್ ಬಿಟ್ಕೊಳ್ಳುತ್ತೆ ಅಂತ. ಆಮೇಲೆ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಳ್ಳಿ. ಅರಿಶಿನ ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದಕ್ಕೆ ಸ್ವಲ್ಪ ಅರಿಶಿನ, ಬರೀ ಒಂದು ಚಿಟಕಿ ಅರಿಶಿನ ಸೇರಿಸ್ಕೊಳ್ಳಿ. ಒಂದು 1/4 ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಇವಾಗ ಫುಲ್ ಚೆನ್ನಾಗಿ ಕುದಿಸ್ಕೊಳ್ಳಿ. ಇವಾಗ ನೀವು ಡಿಫ್ರೆನ್ಸ್ನ ನೋಡ್ಬೋದು, ಮೊದಲಿಗೂ ಇವಾಗಿನಗೂ. ನೋಡಿ ಎಷ್ಟು ಕಲರ್ ಚೇಂಜ್ ಆಗಿದೆ. ಇಷ್ಟು ಕುದಿಸ್ಕೊಂಡ್ರೆ ಸಾಕು. ಇವಾಗ ನಾನು ಸೋಸ್ಕೋತಿದ್ದೀನಿ. ಇವಾಗ ಸೋಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಆರಾಗಬೇಡಿ, ಬಿಸಿ ಬಿಸಿ ಇರುತ್ತೆ ಅಲ್ವಾ. ಸ್ವಲ್ಪ ಹೊತ್ತು ಆರಿದಾದಮೇಲೆ ಸ್ವಲ್ಪ ನಿಂಬೆ ಹುಳಿನ ಹಾಕ್ಕೊಳ್ಳಿ. ನಿಂಬೆ ಹುಳಿ ಹಾಕಿದ್ರೆ ಸ್ವಲ್ಪ ರುಚಿಯಾಗಿರುತ್ತೆ ಕುಡಿಯೋಕ್ಕೂ. ಆಮೇಲೆ ಬಾಡಿ ಸ್ವಲ್ಪ ಡಯಟ್ ಮೇಂಟೈನ್ ಮಾಡೋರಿಗೆಲ್ಲ ಆರಾಮ್ಸಾಗಿ ನಿಂಬೆ ಹುಳಿ ಎಲ್ಲ ಹಿಂಡ್ಕೊಂಡು ಕುಡಿಬೋದು, ಏನಿಲ್ಲ. ಡಯಟ್ ಏನು ಮೇಂಟೈನ್ ಮಾಡಿಲ್ಲ ಅಂದರೆ ನಿಂಬೆ ಹುಳಿ ಆಪ್ಷನಲ್ಲು. ಡಯಟ್ ಮಾಡಿದ್ರೆ ನೀವು ಸೇರಿಸ್ಕೊಳ್ಳೇಬೇಕು ನಿಂಬೆಹಣ್ಣು ಹುಳಿನ. ಯಾಕಂದರೆ ಮೆಂತ್ಯ ತಂಪಿರುತ್ತೆ ಅಲ್ವಾ, ನಿಂಬೆಹಣ್ಣು ಹುಳಿ ಹಾಕ್ಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ. ಇವಾಗ ನಾನು ಇದನ್ನು ಪುಟ್ಟ ಅವ್ರಿಗೆ ಕೊಡ್ತಿದ್ದೀನಿ. ನಾನು ಪುಟ್ಟ ಹೋಗಿದ್ದಾದಮೇಲೆ ಕುಡಿತೀನಿ, ಯಾಕಂದರೆ ನಾನು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಪುಟ್ಟ ಹೋಗಿದ್ದಾದಮೇಲೆ ನಿಧಾನಕ್ಕೆ ಫ್ರೆಶ್ ಅಪ್ ಆಗಿ ತೊಗೋತೀನಿ. ಅದನ್ನ ಹಾರಕ್ಕೆ ಇಟ್ಟಿದ್ದೀನಿ ನನಗೂ. ಇವಾಗ ಪುಟ್ಟಂಗೆ ಹಾಕಿ ಕೊಡ್ತಿದ್ದೀನಿ. ಪುಟ್ಟ ಹೊರಡ್ತಿದ್ದಾರೆ ಇವಾಗ ತಿಂಡಿ ಮಾಡಿಕೊಂಡು. ನಾನಿವತ್ತು ತಿಂಡಿಗೆ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯನ ಮಾಡಿದೆ. ಅದಕ್ಕೆ ಅವ್ರಿಗೆ ಹಾಕೊಟ್ಬಿಟ್ಟು, ಕುಂಬಳಕಾಯಿ ಪಲ್ಯ ನಾನು ಆಗಲೇ ರೆಸಿಪಿ ಶೇರ್ ಮಾಡಿದ್ದೀನಿ, ಅದನ್ನ ಬೇಕಾದರೆ ಲಿಂಕ್ ಹಾಕ್ತೀನಿ ನಾನು ನಿಮಗೆ. ಪುಟ್ಟ ಎಲ್ಲ ಹೊರಟ್ರು. ಇವಾಗ ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಪುಟ್ಟ ಎಲ್ಲ ಹೊರಟಿದ್ದಾದಮೇಲೆ ನಾನು ಆರಾಮ್ಸಾಗಿ ನಿಧಾನಕ್ಕೆ ಫ್ರೆಶ್ ಅಪ್ ಆಗಿ ಹೆಲ್ತಿ ಡ್ರಿಂಕ್ನೆಲ್ಲ ತೊಗೊಂಡು ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡೆ. ಇವಾಗ ನಾನು ನೈಟಿಗೆ ಡಿನ್ನರಿಗೆ ಏನು ಮಾಡ್ತಿದ್ದೀನಿ ಅಂದರೆ, ನುಗ್ಗೆ ಸೊಪ್ಪಿನ ಗೊಜ್ಜು ಮಾಡ್ತಿದ್ದೀನಿ. ಇದೊಂದು ಸ್ಪೆಷಲ್ ರೆಸಿಪಿ, ಹೆಲ್ತಿ ರೆಸಿಪಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇನ್ನೊಂದೇನೆಂದರೆ, ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ವೀಕ್ಲಿ 2 ಆದರೂ ತೊಗೊಳ್ಳೇಬೇಕು ನುಗ್ಗೆ ಸೊಪ್ಪನ್ನ. ಇವಾಗ ನಾನು ನುಗ್ಗೆ ಸೊಪ್ಪಲ್ಲಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದೊಂದು ನಿಜವಾಗ್ಲೂ ಸ್ಪೆಷಲ್ ರೆಸಿಪಿ, ಮಸ್ಟ್ ಟ್ರೈ ರೆಸಿಪಿ. ತುಂಬ ಚೆನ್ನಾಗಿರುತ್ತೆ. ಈ ಗೊಜ್ಜುನ ಮಾಡಿಕೊಂಡ್ರೆ ನೀವು ಒಂದು ಸತಿ ಟ್ರೈ ಮಾಡ್ಕೊಳ್ಳಿ. ಇವಾಗ ಫಸ್ಟು ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಮಿಕ್ಸರ್ ಜಾರಿಗೆ ಒಂದು ಪೂರ್ತಿ ದೊಡ್ಡದು ಸೈಜ್ದು ಈರುಳ್ಳಿನ ಕಟ್ ಮಾಡಿ ಹಾಕೋತಿದ್ದೀನಿ. ದೊಡ್ಡ ಸೈಜ್ದು ಹಾಕ್ಕೊಳ್ಳಿ, ಚಿಕ್ಕದಾದರೆ 2 ಹಾಕ್ಕೊಳ್ಳಿ. ಇವಾಗ ಒಂದು ಪೂರ್ತಿ ಬೆಳ್ಳುಳ್ಳಿನೂ ಕೂಡ ಬಿಡಿಸಿ ಹಾಕೋತಿದ್ದೀನಿ. ಇವಾಗ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೋತಿದ್ದೀನಿ. ಜೀರಿಗೆ ಅಂತೂ ಹಾಕ್ಕೊಳ್ಳೇಬೇಕು. ಅದಾದಮೇಲೆ ನಾವು ಮಾಮೂಲಿ ಮನೆ ಸಾಂಬಾರು ಪುಡಿ, ಅಂದರೆ ತರಕಾರಿ ಸಾಂಬಾರಿಗೆಲ್ಲ ನಾವು ಸಾಂಬಾರು ಪೌಡರ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು 2 ಸ್ಪೂನ್ ಸಾಂಬಾರು ಪೌಡ್ರನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಸಾಲೆಗೆ ಬೇಕಾಗಿದ್ದಷ್ಟು ನುಣ್ಣು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಏನು ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಇವಾಗ ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಅದಾದಮೇಲೆ ಒಂದು 5 ಎಲೆ ಕರಿಬೇವಿನ ಎಲೆ ಸ್ವಲ್ಪ ಹಾಕ್ಕೊಳ್ಳಿ. ಕರಿಬೇವು ಏನು ಜಾಸ್ತಿ ಏನು ಬೇಕಾಗಿಲ್ಲ. ಆಮೇಲೆ ಗುಂಟೂರು ಮೆಣಸಿನ್ಕಾಯಿ, ಆಮೇಲೆ ಸಿಪ್ಪೆ ತೆಗ್ದು ಬಿಡಿಸಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ನಾನು. ಸಿಪ್ಪೆ ತೆಗ್ದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇಷ್ಟನ್ನು ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡು, ನಾವು ಆಗಲೇ ಮಸಾಲಾನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಸಾಲಾನ ಹಾಗೆ ಹಾಕ್ಕೊಳ್ಳಿ. ನೀರನ್ನೇನು ಹಾಕೋದೇನು ಬೇಕಾಗಿಲ್ಲ. ಇವಾಗ ಹಾಗೆ ಮಸಾಲಾನ ಹಾಕಿ, ಮಸಾಲಾನ ಮಾತ್ರ ಒಂದು 2 ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೋಬೇಕು. ಮಸಾಲಾದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ತೋರಿಸ್ತಿದ್ದೀನಿ. ಇಷ್ಟನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ಏನು ಗೊತ್ತಾ, ಬೆಳ್ಳುಳ್ಳಿನ ನೀವು ಬಿಡಿಸಿ ಹಾಕ್ಕೊಳ್ಳಿ. ಆವಾಗ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮಧ್ಯ ಮಧ್ಯ.
ಇವಾಗ ನುಗ್ಗೆ ಸೊಪ್ಪನ್ನ ಹಾಕ್ಕೊಳ್ಳಿ. ಮಸಾಲ ಎಲ್ಲ ಬೆಂದಿದ್ದಾದಮೇಲೆ ನೀರನ್ನೇನೂ ಹಾಕಿಲ್ಲ ನಾನು, ಹಾಗೆ ಡ್ರೈ ಮಸಾಲ ಥರ ಬೇಯಿಸ್ಕೊಂಡಿದ್ದೀನಿ, ಮಸಾಲದು ಹಸಿ ಸ್ಮೆಲ್ ಹೋಗೋ ಥರ. ಇವಾಗ ನುಗ್ಗೆ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಏನು ಗೊತ್ತಾ, ನುಗ್ಗೆ ಸೊಪ್ಪು ಪೂರ್ತಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ನಾನು ತೋರಿಸ್ತೀನಿ ನಿಮಗೆ. ಇವಾಗ ನುಗ್ಗೆ ಸೊಪ್ಪು ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನುಗ್ಗೆ ಸೊಪ್ಪು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನ ಹಾಕಿ ಮಿಕ್ಸ್ ಮಾಡಿದಾದಮೇಲೆ ನಾನು ಹೇಳಿದ್ನಲ್ಲ, ನುಗ್ಗೆ ಸೊಪ್ಪು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು ಅಂತ. ನೀವು ನೋಡ್ಬೋದು, ಇಲ್ಲಿ ನಾನು ನುಗ್ಗೆ ಸೊಪ್ಪು ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಇವಾಗ ನಾನು ಮೊದಲೇ ಸ್ವಲ್ಪ ಹುಣಸೆಹಣ್ಣು ಉಣ್ಣೆ ಹಾಕಿ ಇಟ್ಟಿದ್ದೆ. ಇವಾಗ ಸ್ವಲ್ಪ ಹುಣಸೆಹಣ್ಣು ರಸನೂ ಹಾಕ್ಕೋತಿದ್ದೀನಿ ನಾನು. ಸ್ವಲ್ಪ ಬೆಲ್ಲದ ಪುಡಿ, ಅಂದರೆ 1 ಸ್ಪೂನಷ್ಟು ಬೆಲ್ಲದ ಪುಡಿನೂ ಹಾಕ್ಕೊಳ್ಳಿ. ಬೆಲ್ಲದ ಪುಡಿ ಎಲ್ಲ ಹಾಕಿದಾದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗಲೇ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನುಗ್ಗೆ ಸೊಪ್ಪು ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ನುಗ್ಗೆ ಸೊಪ್ಪು ಬೇಯೋದು, ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ, ಇವಾಗ ನಾನು ತೋರಿಸ್ತಿದ್ದೀನಿ. ನುಗ್ಗೆ ಸೊಪ್ಪು ಫುಲ್ಲು ಕಲರ್ ಚೇಂಜ್ ಆಗಿದೆ, ಫುಲ್ ಬೆಂದಿದೆ ಕೂಡ. ನುಗ್ಗೆ ಸೊಪ್ಪು ಬೆಂದರೆ ನೋಡಿ ಈ ಥರ ಕಲರ್ ಬಂದುಬಿಡುತ್ತೆ. ಈ ಥರ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು ನೀವು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಒಂದು 10-15 ನಿಮಿಷ ಹಿಡಿಯುತ್ತೆ ನುಗ್ಗೆ ಸೊಪ್ಪು ಬೇಯೋದಕ್ಕೆ. ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಇದಾಯಿತು. ಇನ್ನು ಏನಂದರೆ ಸ್ವಲ್ಪ ನೀರನ್ನ ಹಾಕಿ ಬೇಯಿಸ್ಕೋಬೇಕು ನೀವು. ಜಾಸ್ತಿ ನೀರನ್ನ ಹಾಕಿದ್ರೆ ಸ್ವಲ್ಪ ಅದು ಗ್ರೇವಿ ಥರ ಆಗಿಬಿಡುತ್ತೆ. ಈ ಥರ ಗೊಜ್ಜು ಥರ ಮಾಡ್ಕೋಬೇಕು ನೀವು. ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು, ಕಲರ್ ಚೇಂಜ್ ಆಗಬೇಕು ನುಗ್ಗೆ ಸೊಪ್ಪು, ಅಲ್ಲಿವರೆಗೂ ನೀವು ಬೇಯೋದಕ್ಕೆ ಬಿಡಬೇಕು. ಇವಾಗ ನುಗ್ಗೆ ಸೊಪ್ಪಿನ ಗೊಜ್ಜು ರೆಡಿ ಆಯಿತು. ಬಿಸಿ ಬಿಸಿ ಅನ್ನಕ್ಕೆ ನುಗ್ಗೆ ಸೊಪ್ಪಿನ ಗೊಜ್ಜು ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ, ಬಿಸಿ ಬಿಸಿ ಅನ್ನ, ಈ ಥರ ಬಿಸಿ ಬಿಸಿ ಅನ್ನಕ್ಕೆ ನುಗ್ಗೆ ಸೊಪ್ಪಿನ ಗೊಜ್ಜು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಸ್ಟ್ ಟ್ರೈ ರೆಸಿಪಿ, ನಿಜವಾಗ್ಲೂ ಹೆಲ್ತಿ ರೆಸಿಪಿ ಅಲ್ವಾ. ನುಗ್ಗೆ ಸೊಪ್ಪನ್ನ ಉಪ್ಸಾರೆಲ್ಲ ಮಾಡ್ಕೊಳ್ತೀರಲ್ವ, ಸ್ವಲ್ಪ ಚೇಂಜ್ ಹಂಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ. ಇವಾಗ ನಾನು ಬಿಸಿ ಬಿಸಿ ಅನ್ನ, ನುಗ್ಗೆ ಸೊಪ್ಪಿನ ಗೊಜ್ಜು, ಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಅದ್ರ ಮಜಾನೇ ಬೇರೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಪುಟ್ಟಾಗಂತೂ ತುಂಬ ಇಷ್ಟ ಆಯಿತು ಈ ರೆಸಿಪಿ. ನನಗೆ ಇದು ಮಾಡಿದಾದ್ಮೇಲೆ ಒಂದು ಸ್ವಲ್ಪ ಮನಸ್ಸಲ್ಲಿ ಅನ್ನಿಸ್ತಿತ್ತು, ಓ ಇವ್ರಿಗೆ ಇಷ್ಟ ಆಗುತ್ತೋ ಏನೋ, ನಾನು ಡಿಫ್ರೆಂಟಾಗಿ ಮಾಡಿದ್ದೀನಲ್ಲ ಅಂತ. ಆದರೆ ಅವ್ರು ತುಂಬ ಇಷ್ಟಪಟ್ಟು ತಿಂದರು, ಚೆನ್ನಾಗೈತೆ ಪಪ್ಪ ಅಂತ. ಈಗ ಅದ್ರ ಜೊತೆಗೆ ಸ್ವಲ್ಪ ಹಪ್ಳ ಕೂಡ ಕಲಿಸ್ಕೊಂಡು ನೋಡಿ, ಬಿಸಿ ಬಿಸಿ ಅನ್ನ ಕಲಸೋಕ್ಕೆ ಆಗ್ತಿಲ್ಲ, ಕೈಯೇ ತುಂಬ ಸುಡ್ತಿದೆ. ಕಲಿಸ್ಕೊಂಡು ತಿಂತಾಯಿದ್ರೆ ಎಷ್ಟು ರುಚಿಯಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಒಂದು ಸತಿ ಮಾಡಿಕೊಳ್ಳೇಬೇಕು. ಮಾಡ್ಕೊಂಡಿದ್ದಾದಮೇಲೆ ನಂಗೆ ಕಮೆಂಟ್ ಮಾಡಿ. ಇನ್ನೂ ನೀವು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಜವಾಗ್ಲೂ ಈಸಿ ರೆಸಿಪೀಸ್ ಹಾಕ್ತೀನಿ, ಹೆಲ್ತಿ ರೆಸಿಪೀಸ್ ಹಾಕ್ತೀನಿ. ಇದು ತುಂಬ ಚೆನ್ನಾಗೈತೆ ಈ ರೆಸಿಪಿ, ಒಂದು ಸತಿ ಮಾಡಿಕೊಳ್ಳೇಬೇಕು ನೀವು. ನುಗ್ಗೆ ಸೊಪ್ಪಿನ ಗೊಜ್ಜು ಯಾವತ್ತಾದ್ರೂ ಟ್ರೈ ಮಾಡಿದ್ಯಾ? ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕೊಂಡು ನುಗ್ಗೆ ಸೊಪ್ಪಿಂದು ಗೊಜ್ಜು ತಿಂತಾ ಇದ್ರೆ ಹೆಂಗಿರ್ತದೆ ಗೊತ್ತಾ? ಟೇಸ್ಟ್ ಮಾಡೋ ಒಂದ್ಸತಿ. ಏನಿದೆ? ಗೊಜ್ಜು ಥರ ಆಯ್ತಾ? ಟೊಮೊಟೊ ಗೊಜ್ಜು ಥರ ಆಯ್ತಾ? ಡಿಫ್ರೆಂಟ್ ಆಗೈತಲ್ವಾ? ಹೌದಾ, ಹಂಗೆ ಚೆನ್ನಾಗೈತಾ? ತೊಕ್ಕು ಥರ ಐತೆ, ನುಗ್ಗೆ ಸೊಪ್ಪಿನ ತೊಕ್ಕು ಥರ. ಸ್ವಲ್ಪ ಕೈಪಿಯ ಏನಿಲ್ಲ, ಚೆನ್ನಾಗೈತೆ. ಚೆನ್ನಾಯ್ತಾ? ತಿನ್ಬೋದಾ? ಸೂಪರ್. ನೀವು ಕೂಡ ಈ ಈಸಿ ರೆಸಿಪಿನ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್ ಟು ಯು.